ಶ್ರೀಕೃಷ್ಣ ದೇವರಾಯರು ವಿಜೃಂಭಣೆಯಿಂದ ಆಳಿದ ಸಂಪದ್ಭರಿತ ವಿಜಯನಗರ ಸಾಮ್ರಾಜ್ಯ. ಈ ಸಂಪತ್ತಿನ ಮೇಲೆ ಹೊರಗಿನವರಿಗಷ್ಟೇ ಅಲ್ಲ, ಒಳಗಿನವರಿಗೂ ಕಣ್ಣು. ಸಂಪತ್ತನ್ನು ಉಳಿಸಲು ನಡೆದ ಹೋರಾಟಗಳೆಷ್ಟೋ. ಮಂತ್ರಾಲಯದ ಗುರುರಾಯರ ದಿವ್ಯ ದರ್ಶನವನ್ನು ಜಗತ್ತಿಗೆ ಸಾರುವ ಗುರುರಾಯರ ಕುಟುಂಬ ಇಲ್ಲಿ ನೆಲೆಸಿದೆ. ಸೀತಾ, ಯಾರನ್ನು ಹುಡುಕ್ತಾ ಇದೆಯಾ? ಅಪ್ಪನೂ ಇಲ್ಲ, ತಿಮ್ಮಣ್ಣನೂ ಕಾಣಿಸ್ತಿಲ್ಲ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಪ್ಪ ವಿನಾಯಕ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಸುಖವಾಗಿರಲಿ, ಎಲ್ಲ ಕಡೆ ಶಾಂತಿ ನೆಲೆಸಲಿ. ನಿನ್ನ ಕರುಣೆ ಎಲ್ಲರ ಮೇಲೂ ಇರಲಪ್ಪ. ಇಂದು ನನ್ನ ಮಗಳು ಸೀತಾಬಾಯಿಯ ಸೀಮಂತ. ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆಶೀರ್ವಾದ ಮಾಡಪ್ಪ. ಕನಕಾಚಲಾಚಾರ್ಯರಿಗೆ ಪ್ರಣಾಮಗಳು. ಶ್ರೀಹರಿ ಶ್ರೀಹರಿ. ಅಮ್ಮ ಅಮ್ಮ, ಸ್ವಲ್ಪ ತಡಿಯೇ ಅಕ್ಕ. ಮೊದಲು ಗಣಪತಿ ಪೂಜೆ, ಅದಾದ್ಮೇಲೆ ಅರ್ಶಿನ ಕುಂಕುಮ ಹಚ್ಚಿ ಬಳೆ ಶಾಸ್ತ್ರ ಮಾಡಿ ಮಡ್ಲು ತುಂಬಿ ನಂತರ ದಂಪತಿಗಳನ್ನ ಕೂರಿಸಿ ಅವ್ರಿಗೆ ಆರತಿ ಮಾಡ್ತೀನಿ. ಇಷ್ಟೇ ಅಲ್ವಾ ಅಕ್ಕ? ಅಲ್ಲಮ್ಮ ಲಕ್ಷ್ಮಿ, ಆಚಾರ ವಿಚಾರ ನಿನಗೆ ಹೇಳ್ಕೊಡ್ಬೇಕೆ? ಎಂಥ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿರೋಳು ನೀನು. ಆದ್ರೂ ದೊಡ್ಡವ್ರನ್ನ ಒಂದ್ ಮಾತು ಕೇಳ್ಬೇಕಲ್ವಾ ಅಕ್ಕ? ಅದೇನೋ ಸರಿ, ಇದನ್ನೇ ಹೇಳೋದು ಸಂಸ್ಕಾರ ಅಂತ. ಮಗಳೇ ಸೀತಾ, ಅಳಿಯಂದ್ರೆ ಇಬ್ರು ಸೇರಿ ಮೊದಲು ವಿಘ್ನ ನಿವಾರಕ ಗಣಪತಿಗೆ ಪೂಜೆ ಮಾಡಿ ಈ ಸೀಮಂತ ಕಾರ್ಯ ನಿರ್ವಿಘ್ನವಾಗಿ ನೆರವೇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಫಲದಾಯಕ ಯಮಗೆ ಶುಭಕಾರಕ, ಫಲದಾಯಕ ಯಮಗೆ ಶುಭಕಾರಕ. ಮೊದಲ ಪೂಜೆಯು ನಿನಗೆ ಗಣನಾಯಕ. ಪಂಚಫಲ ಕ್ಷೀರಗಳ ಅಭಿಷೇಕ ಮಾಡಿ ಪಂಚಕಜ್ಜಾಯಗಳ ನೈವೇದ್ಯ ನೀಡಿ ಗೀತ ಪ್ರಿಯನೇ ನಿನ್ನ ಹಾಡಿ ಕೊಂಡಾಡಿ ಒಂದಾಗಿ ಚಂದಾಗಿ ಪೂಜಿಪರು ಕೂಡಿ ಫಲದಾಯಕ ಯಮಗೆ ಶುಭಕಾರಕ. ಕೆಲಸ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡು. ಇದು ಸಾಮಾನ್ಯ ವೀಣೆ ಅಲ್ಲ. ನಮ್ಮ ತಾತ ಶ್ರೀ ವೀಣಾಕೃಷ್ಣ ಭಟ್ಟರು ಶ್ರೀ ಕೃಷ್ಣದೇವರಾಯರಿಗೆ ಇದೇ ವೀಣೆಯಲ್ಲಿ ವೀಣೆ ನುಡ್ಸೋದನ್ನ ಹೇಳ್ಕೊಡ್ತಾ ಇದ್ರು. ಸರಿನಾ? ಭಲೆ ಮಾಧವ, ಭಲೆ ಚೆನ್ನಾಗಿ ತಿಳ್ಕೊಂಡಿದ್ಯಾ. ತಿಳ್ಕೊಳ್ಳೋದೇನು ತಿಮ್ಮಣ್ಣ, ಈ ವೀಣೆ ಹತ್ರ ಯಾರು ನೆರಳು ಸುಳಿದ್ರು ನೀನು ಅವ್ರಿಗೆ ಇದೇ ಮಾತನ್ನು ಹೇಳಿ ಹೇಳಿ ಇವನಿಗೂ ಕಂಠಪಾಠ ಆಗ್ಬಿಟ್ಟಿದೆ. ಏನೇ ಆಗ್ಲಿರಿ, ತಿಮ್ಮಣ್ಣನ ಕಾಳಜಿ ಸಂಸ್ಕೃತಿಗೆ ತೋರಿಸೋ ಗೌರವ ಮೆಚ್ಚಲೇಬೇಕು. ಅದಕ್ಕೆ ಅಲ್ವಾ ಅಮ್ಮ ನನಗೆ ತಿಮ್ಮಣ್ಣ ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ಮಾಧವ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಸೀತಾ, ಮೇಲ್ ಕೂತ್ಕೋ. ನಾವಿನ್ನು ಹೊರಡುತ್ತೇವೆ.
ಅದೇಗಾದಿತ್ತು. ಇವತ್ತು ನನ್ನ ಮಗಳು ಸೀತಾಬಾಯಿಯ ಶ್ರೀಮಂತ ಇದೆ. ಎಲ್ಲರೂ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿಯೇ ಹೋಗಬೇಕು. ಅಮ್ಮ ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಅಪ್ಪಾಜಿ ಎಲ್ಲಮ್ಮ? ರಾಜರು ಬರ ಹೇಳಿದ್ರಂತೆ, ಇನ್ನೇನ್ ಬಂದೆ. ಅಗೋ ಬಂದ್ರಲ್ಲ. ಬಂದ್ರ? ಅಪ್ಪಾಜಿ ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ನೀವು ಇಲ್ಲ, ತಿಮ್ಮಣ್ಣನೂ ಇಲ್ಲ. ನನಗೋ ಪೂಜೆ ಮೇಲೆ ಗಮನನೇ ಇಲ್ಲ. ಹಾಗೆಲ್ಲ ಹೇಳ್ಬಾರ್ದು ಮಗಳೇ, ಪೂಜೆಗೆ ಉಪಚಾರ ಮಾಡ್ದಂಗಾಗತ್ತೆ ಅಲ್ವಾ? ಇನ್ನೋಡಿಲಿ, ರಾಜರು ನಿನಗೆ ಅಂತ ಒಡವೆಗಳನ್ನ ಉಡುಗೊರೆಯಾಗಿ ಕಳಿಸಿದ್ದಾರೆ. ಅಯ್ಯೋ, ನೀವ್ ಕೊಡ್ಸಿರೋ ಒಡವೆನೆ ಹೊರಲಾರ್ದಷ್ಟು ಭಾರ ಅಪ್ಪಾಜಿ. ಅದ್ರ ಜೊತೆ ಈ ಭಾರ ಬೇರೆ ಹೊರಬೇಕಾ? ರಾಜರ ಕಾರುಣ್ಯ ನಮ್ಮ ಮೇಲಿದೆ ಅಮ್ಮ. ನಾವು ಅವ್ರ ಋಣನ ತೀರ್ಸೋದಕ್ಕಾಗೋದಿಲ್ಲ. ಅವ್ರು ಕೊಟ್ಟ ಉಡುಗೊರೆಗಳನ್ನು ಸ್ವೀಕರಿಸೋದೇ ನಾವು ಅವ್ರಿಗೆ ತೋರಿಸುವಂತಹ ಗೌರವ. ಆಗ್ಲಿ ಅಪ್ಪಾಜಿ. ಲಕ್ಷ್ಮಿ, ಲೋ ತಿಮ್ಮಣ್ಣ, ಗಂಧದ ಎಣ್ಣೆ ತಗೊಂಡ್ ಬಾರೋ. ಬಂದೇಮ್ಮ. ಬಂಗಾರದಂತ ಕಳೆ ಇದೆಯಲ್ಲ ನಿನ್ ಮುಖದಲ್ಲಿ. ಹುಟ್ಟೋ ಮಗು ಕೂಡ ಹೀಗೆ ಕಳಕಳಿಯಾಗಿ ಹುಟ್ಲಿ. ಅಮ್ಮ, ನನ್ ಮಗುಗೆ ನಿನ್ ಹಾಗೆ ಮುದ್ದಾದ ನಗು ಇರ್ಬೇಕು. ಅಪ್ಪನ ಹಾಗೆ ಸಂಸ್ಕಾರ, ವೀಣಾ ನೈಪುಣ್ಯತೆ ಪರಿಪೂರ್ಣವಾಗಿ ಬರ್ಬೇಕು. ಹಾಗೆ ನಂತರ ತುಂಟನೂ ಆಗಿರ್ಬೇಕು ಅಲ್ವಾ ಅಪ್ಪ? ಹೌದು. ಜಾಗ ಬಿಡಿ. ಏನೋ ಮಾಡ್ತಿದ್ಯಾ? ಅಲ್ಲ ಅಕ್ಕ, ಅಮ್ಮ ಅವಾಗಿಂದ ಎಷ್ಟೊಂದ್ ಕಡೆ ಅಂತ ದೃಷ್ಟಿ ಆಗ್ತಿದ್ದಾರೆ. ದೃಷ್ಟಿ ಮುಟ್ಟಿಡೋದ್ ಬೇಡ್ವಾ? ಸರಿನಪ್ಪ. ಏನು ಬೊಟ್ಟು ದೃಷ್ಟಿಗೆ, ಕಲ್ಸಕ್ರೆ ಕೈಗೆ. ಆಯ್ತಪ್ಪ. ಅಪ್ಪ, ಅಕ್ಕ ಕೈ ಚಕ್ರೆ ಕೊಟ್ಲು. ಆಹಾ, ನಮ್ಮ ಸೊಸೆ ಸೀತಾ ಇಷ್ಟು ಜನ್ಮದ ಪುಣ್ಯ ಮಾಡಿದಳೋ ಏನೋ. ಹೌದೌದು, ಒಂದು ವೇಳೆ ಅವ್ರ ಹೆತ್ತಪ್ಪ ಅಮ್ಮ ಇದ್ದಿದ್ರು ಅವಳು ಸೀಮಂತನ ಇಷ್ಟು ವಿಜೃಂಭಣೆಯಿಂದ ಖಂಡಿತವಾಗಿಯೂ ಮಾಡ್ತಾ ಇರಲಿಲ್ಲ. ಛೇ, ಹಾಗ್ಯಾಕೆ ಹೇಳ್ತೀರಾ ಅಣ್ಣಯ್ಯ? ನಾನು ಯಾವತ್ತೂ ಕೂಡ ಸೀತಾನ ನನ್ನ ಸಾಕ್ ಮಗಳು ಅಂತ ತಿಳ್ಕೊಂಡಿದ್ದೇ ಇಲ್ಲ. ಸೀತಾ, ಇಲ್ಲೋಡು, ಬಸ್ರಿ ಬಯಕೆಗೆ ನಿನಗಿಷ್ಟವಾಗಿರುವಂತಹ ಎಲ್ಲದನ್ನು ಮಾಡಿದ್ದೀನಿ. ಮೊದಲು ನಿನಗೇನ್ ಬೇಕು ಅಂತ ಹೇಳು. ಅಮ್ಮ, ನನ್ಗಿದ್ ಯಾವುದು ಬೇಡ. ಈ ಬಯಕೆಗಳಿಗಿಂತ ಹೆಚ್ಚಾಗಿ ನಂದೊಂದು ಚಿಕ್ಕ ಕೋರಿಕೆ ಇದೆ. ಅಪ್ಪಾಜಿ ಅದನ್ನ ನೆರವೇರಿಸಿದ್ರೆ ಮಾತ್ರ ನಾನು ಮುಂದಿನ ಶಾಸ್ತ್ರಗಳಿಗೆ ಒಪ್ಕೊಳ್ಳೋದು. ಏನ್ ಕಂದ ನಿನ್ ಬೈಕೆ? ಅಪ್ಪಾಜಿ, ನೀವು ಇವಾಗ ವೀಣೆ ನುಡಿಸ್ಬೇಕು. ಏನು ಈಗ್ಲೇ? ಗೌತಮ ಗೋತ್ರ ಬೀಗ ಮುದ್ರೆ ಮನೆತನದ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರಿಗೆ ವೀಣೆ ಕಲಿಸಿಕೊಟ್ಟ ಕೃಷ್ಣ ಭಟ್ಟರ ಪುತ್ರ ವೀಣಾ ಕನಕಚಲಾಚಾರ್ಯರು ತಮ್ಮ ಪ್ರೀತಿಯ ಮಗಳು ಕೇಳಿಕೊಂಡರೆ ನುಡಿಸದೆ ಇರುತ್ತಾರೆಯೇ? ಏ ತಿಮ್ಮಣ್ಣ, ಅಪ್ಪನ ಹೆಸರು ಹಾಗೆಲ್ಲ ಹೇಳ್ತಾರೇನೋ? ಹೇಳಿ ಬಿಡು ಲಕ್ಷ್ಮಿ, ಎಷ್ಟೇ ಆದ್ರೂ ನನ್ನ ಹೆಸರು ಉಳಿಸೋನು. ಹೇಳಿದ್ರೇನ್ ತಪ್ಪು? ಕೊಡಪ್ಪ. ಸಿರಿಗಳ ಕರುಣಿಸಲಿ ಸೀಮಂತ, ಮುತ್ತೈದೆಯಾಗಿರೋ ನಲಿ ನಲಿಯುತ್ತ.
ಮಗಳೇ ಸೀತಾ, ಮಡ್ಲಕ್ಕಿ ಕೆಳಗಿಟ್ಟು ಇಬ್ರು ದೇವರಿಗೆ ಪ್ರಾರ್ಥನೆ ಮಾಡಿ. ಸೀತಾ, 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 ಸುಲ್ತಾನರು ಬರ್ತಾ ಇದ್ದಾರೆ, ಜೀವ ಉಳಿಸ್ಕೊಳ್ಳಿ, ಓಡಿ. ಸುಲ್ತಾನರು ಬರ್ತಾ ಇದ್ದಾರೆ. ಓಡಿ 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 ಸುಲ್ತಾನರು ಬರ್ತಾ ಇದ್ದಾರೆ. ಓಡಿ 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 ಸುಲ್ತಾನರು ಬರ್ತಾ ಇದ್ದಾರೆ. ಓಡಿ 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 ವಿಧಿಯೇ, ಇದೇನಿದು? ರಕ್ತದ ಓಕುಳಿ, ಹೆಣಗಳ ರಾಶಿ, ಇದೆಂತ ದುರ್ವಿಧಿ! ಶ್ರೀಹರಿ, ಏನಿದು? ಈ ನಗರ ಸಾಮ್ರಾಜ್ಯ ಸುಟ್ಟು ಭಸ್ಮವಾಗ್ತಾ ಇದೆಯಲ್ಲ, ಎಲ್ಲವೂ ನಾಶವಾಗ್ತಾ ಇದೆ. ಹೇ ಹರಿ, ನನ್ನ ಕಣ್ಣೆದುರಿಗೆ ಈ ಸಾಮ್ರಾಜ್ಯ ಪತನವಾಗುವುದನ್ನ ನನ್ನಿಂದ ನೋಡಲಾಗ್ತಾ ಇಲ್ಲ. ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಅಮ್ಮ
ಅಯ್ಯೋ ಶ್ರೀಹರಿ, ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತಿಕೆಯ ಸಾಹಿತ್ಯ ಅದೇ ಸುಟ್ಟು ಭಸ್ಮವಾಗುತ್ತಿದೆಯಲ್ಲ. ಬೆಂಕಿ! ಲಕ್ಷ್ಮಿ, ವಿಜಯನಗರ ಸಾಮ್ರಾಜ್ಯ ಸುಟ್ಟು ಭಸ್ಮವಾಯಿತು ಲಕ್ಷ್ಮಿ. ಸಮಾಧಾನ ಮಾಡ್ಕೊ ಸೀತಾ. ಅಯ್ಯೋ ಬನ್ನಿ ಬನ್ನಿ. ಸಿರಿಗಳ ಕರುಣಿಸಲಿ ಸೀಮಂತ
ಮುತ್ತೈದೆಯಾಗಿರು ನಲಿ ನಲಿಯುತ್ತ